ನಮಸ್ಕಾರ ಸ್ನೇಹಿತರೆ, ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕಾಧಾರಿತ ಪಾಠ 48 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 48 of activity based learning. ಬಂಧುಗಳೇ, ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲರಿಗೂ ಪರಿಚಿತವಾದಂತಹ ಎಲೆ ಅಥವಾ ಬಳ್ಳಿ ವೀಳ್ಯದೆಲೆ. Here we have the betel plant. This is a creeper, this is a climber, and here we can see this is climbing over the walls. ಬಂಧುಗಳೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯೋಣ ಬನ್ನಿ. We will learn more about the betel leaf. ಬಂಧುಗಳೇ, ಇಲ್ಲಿ ವೀಳ್ಯದೆಲೆಯನ್ನು ನೋಡ್ತಾ ಇದ್ರಿ. ಇದು ತುಂಬ ಹಸಿರಾಗಿರುವಂಥದ್ದು. ಇದು ಸ್ವಲ್ಪ ಹಸಿರೇ, ಆದರೆ ಲೈಟ್ ಹಸಿರು ಅಂತ ಹೇಳ್ತೀವಲ್ಲ, ಆ ಬಣ್ಣ ಇದು. ಈ ವೀಳ್ಯದೆಲೆಯಲ್ಲಿ ತುಂಬ ಜಾತಿಗಳು ಕೂಡ ಇದ್ದಾವೆ. ಇಲ್ಲಿ ಇದು ಸ್ವಲ್ಪ ಖಾರ ಕಡಿಮೆ ಇರುವಂಥದ್ದು. ಈ ಮೈಸೂರು ಎಲೆ ಅಂತ ಏನು ಹೇಳ್ತೀವಿ ಇದು ಹೊಗೆಸೊಪ್ಪು ಅಥವಾ ತಂಬಾಕು ಅಂತ ನಾವು ಏನು ಹೇಳ್ತೇವೆ ಅವರು ಸೇವಿಸುವಂಥದ್ದು. ತುಂಬ ಖಾರ ಇರುವಂತಹ ಎಲೆ ಇದು. We have betel leaf here. There are two varieties of betel leaves. We have one that is very dark green in color and the other variety that is little lighter green. The dark green variety is kind of spicy or sharp in taste, and the lighter version is bit sweeter in taste. ಬಂಧುಗಳೇ, ಈ ಭಾರತೀಯರು ಈ ವೀಳ್ಯದೆಲೆಗೆ ಬಹಳ ಹಿಂದಿನ ಕಾಲದಿಂದಲೂ ತುಂಬ ಪ್ರಾಮುಖ್ಯತೆಯನ್ನು ನೀಡ್ತಾ ಬಂದಿದ್ದಾರೆ. ಪ್ರತಿಯೊಂದು ಪೂಜೆ, ದೇವರ ಕಾರ್ಯ ಅಥವಾ ಮನೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳಿಗೂ ಕೂಡ ವೀಳ್ಯದೆಲೆ ಮತ್ತು ಅಡಿಕೆಯ ಬಳಕೆಯನ್ನು ಮಾಡ್ತಾರೆ. Indians have given a lot of importance to betel leaves since thousands of years. This is extremely important and necessary in all pujas, festivals or any occasions in homes. ಈಗ ತಿಂದ ಆಹಾರವು ಜೀರ್ಣ ಆಗಬೇಕು ಅಂತ ಹೇಳಿ ಮನೆಯ ಹಿರಿಯರು ಪ್ರತಿನಿತ್ಯ ವೀಳ್ಯದೆಲೆಯನ್ನು ಸೇವಿಸ್ತಾರೆ. ಹಾಗೆ ಮನೆಗೆ ಯಾರೇ ಬಂದರೂ ಕೂಡ ವೀಳ್ಯದೆಲೆ, ಅಡಿಕೆ, ಸುಣ್ಣವನ್ನು ಇಡ್ತಾರೆ. ಹಳ್ಳಿಗಳಲ್ಲಿ ನೋಡಿರ್ಬೋದು, ವೀಳ್ಯದೆಲೆಯ ಒಂದು ಹರಿವಾಣ ಯಾವಾಗಲೂ ಕೂಡ ಮನೆ ಎದುರಿರುತ್ತೆ. ಅಂದರೆ ಅದು ಶುಭ ಸೂಚಕ ಅಂತ ಕೂಡ ಅದನ್ನು ಹೇಳ್ತಾರೆ. This aids digestion, so it is eaten every day by most of the elders in our homes. It is served post food because it aids digestion. ಬಂಧುಗಳೇ, ಇದು ಈ ವೀಳ್ಯದೆಲೆಯನ್ನು ನೀವು ಗಮನಿಸಿರ್ಬೋದು. ಮನೆಗಳಲ್ಲಿ ಯಾರಾದರೂ ಗರ್ಭಿಣಿಯರಿದ್ದರೂ ಕೂಡ ಅವರಿಗೆ ಈ ವೀಳ್ಯದೆಲೆ ಅಡಿಕೆಯನ್ನು ಕೊನೆಗೆ ಕೊಡುವಂತಹ ವಾಡಿಕೆ ಇದೆ. ಈಗೀಗ ಯಾರೂ ತಿನ್ನೋದಿಲ್ಲ, ಆದರೆ ಹಳ್ಳಿಗಳಲ್ಲಿ ಈಗಲೂ ಕೂಡ ಕೊಡ್ತಾರೆ. ಯಾಕಂದರೆ ವೀಳ್ಯದೆಲೆಯಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಗರ್ಭಿಣಿ ದೇಹಕ್ಕೆ ಹೋಗಬೇಕು. ಅದರಿಂದ ಮಗುವಿಗೆ ಹಾಲನ್ನು ಸೇವಿಸಿದಾಗ ಮಗುವಿಗೆ ಆ ಪೋಷಕಾಂಶ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ಕೂಡ ಇದನ್ನು ಕೊಡ್ತಾರೆ. In villages, the betel leaf is given to pregnant women because it's extremely nutritious and helps the health of the baby. ಇದು ಅನೇಕ ಕಾಯಿಲೆಗಳನ್ನು ಉಪಶಮನಗೊಳಿಸುವ ಶಕ್ತಿಯನ್ನು ಇದು ಹೊಂದಿದೆ, ಈ ವೀಳ್ಯದೆಲೆ ಹೊಂದಿದೆ. ನನಗೆ ಗರ್ಭಿಣಿಯರಿಗೆ ಹೇಳಿದೆ, ಬಸುರಿ ಇದು ಏನು ಬಾಣಂತಿಯರಿಗೂ ಕೂಡ ಈ ಎಲೆಯನ್ನು ಸೇವಿಸಲಿಕ್ಕೆ ಹೇಳ್ತಾರೆ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಾಣಂತಿಯರಿಗೆ, ಯಾಕಂದರೆ ಹಳ್ಳಿಗಳಲ್ಲಿ ಇದನ್ನು ಬೆಳೀತಾರೆ, ತಂದು ಇದರ ಎಳೆಯ ಕುಡಿ ಎಲೆಗಳನ್ನು ತಂದು ಬಾಣಂತಿಯರಿಗೆ ಸೇವಿಸಲಿಕ್ಕೆ ಕೊಡುವ ವಾಡಿಕೆ ಇದೆ. This is also given to lactating women. The young betel leaves are given because they have more nutrition. ಬಂಧುಗಳೇ, ಇಷ್ಟು ಮಾತ್ರ ಅಲ್ಲ, ಇನ್ನಷ್ಟು ಪ್ರಯೋಜನಗಳಿದ್ದಾವೆ. ಅದನ್ನು ಏನು ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ.
ಧನ್ಯವಾದಗಳು. The betel leaf helps to cure many diseases. It also has many other benefits. We will learn more about those benefits in the next class. Thanks for learning with us.